ಓಹೋ ಹೋ 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 ನೋಡಿ ಟ್ರೀ ಹೌಸ್. ಇಲ್ಲಿಂದ ಹಂದಿಗಳನ್ನೆಲ್ಲ ನೋಡಿ ಡಬ್ಬದಲ್ಲಿ ಹೊಡೆಯೋದು ಇಲ್ಲಿ ಕೂತ್ಕೊಂಡು ಹಿಂಗೆ. ನನ್ನ ಮನೆ ಅಂಗಿನ ಅರಮನೆ ಎಲ್ಲ ಹೊಂಗೆ ಮರದಡಿಯ ಹುಲ್ಲು ಗೂಡಿಸಲ್ಲೇ ನನ್ನ ಗೆಳತಿ. ತಾಯಿ ಅಮ್ಮ ಇಡೀ ಕರ್ನಾಟಕದ ಜನತೆ ನಿಮ್ಮ ಹತ್ರ ಬರೋಕ್ಕಾಗದೇ ಇರ್ಬೋದು. ಹಂಗಾಗಿ ಎಲ್ಲ ಕರ್ನಾಟಕದ ಜನತೆ ಪ್ರಯುಕ್ತ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಎಲ್ಲದನ್ನು ಬಗೆಹರಿಸ್ಬಿಡಮ್ಮ. ಬಂಧುಗಳೇ, ಕೆಲವೊಂದು ಜಾಗದಲ್ಲಿ ರೆಸ್ಟ್ ಮಾಡಬೇಕು ಅನಿಸುತ್ತೆ ಪ್ರಯಾಣ ಮಾಡುವಾಗ. ನಮಗೆ ಕವರ್ ಮಾಡೋ ಅಂಥ ಜಾಗ ಬಹಳಷ್ಟಿದ್ದಾವೆ. ಆದರೂ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಕೆಲವೊಮ್ಮೆ ಈ ಸಮಯ ಬೇಕು ಅನಿಸುತ್ತೆ, ಹಂಗಾಗಿ ಕೂತಿದ್ದೀವಿ. ಇಲ್ಲಿ ನೋಡಿ ಎಲ್ಲಿ ಕೂತಿದ್ದೀವಿ, ಯಾವುದೋ ಗದ್ದೆ ಹಿಂದ್ಗಡೆ ಕಾಣಿಸ್ತಾ ಇದೆ. ರೋಡಲ್ಲಿ ನಿಂತಿದ್ದೀವಿ. ರೋಡಲ್ಲಿ ನಿಂತ್ಕೊಂಡು ಕ್ಯಾಂಪಿಂಗ್ ಬೇರೆ ಮಾಡ್ತಾಯಿದ್ದೀವಿ. ಇಲ್ಲೇ ಎಷ್ಟು ವಿಶಾಲವಾಗಿದೆ. ಎಲ್ಲೋ ಅರ್ಧ ಗಂಟೆಗೆ ಒಂದು, ಮುಕ್ಕಾಲು ಗಂಟೆಗೆ ಒಂದು ವೆಹಿಕಲ್ಗಳು ಹೋಗ್ತವೆ. ರೋಡು ಮಾತ್ರ ಅಷ್ಟೇ ಚೆನ್ನಾಗಿದ್ದಾವೆ. ಎಲ್ಲೂ ಏನು ಡ್ಯಾಮೇಜ್ ರೋಡು ಅನ್ನೋಂಗಿಲ್ಲ. ಲಾಂಗ್ ಸ್ಟ್ರೆಚ್ ರೋಡ್ಗಳಿದ್ದಾವೆ ಇಲ್ಲಂತೂ. ನಾವು ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋದೇ ಫೀಲ್ ಆಗ್ತಾ ಇಲ್ಲ. ಯಾವುದೋ ಫಾರಿನ್ ಕಂಟ್ರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಅದೇ ಸ್ಟೈಲಲ್ಲಿ ಕೂತ್ಕೊಂಡು ರೋಡಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇದನ್ನು ತಿನ್ಕೊಂಡು ನಾವು ಹೋಗ್ತಾ ಇರೋದು ಬನ್ನಾರಿ ಅಮ್ಮನ ಟೆಂಪಲ್. ಇದನ್ನು ನನಗೆ ಸಜೆಸ್ಟ್ ಮಾಡಿದ್ದು ಕಿತ್ತಡಿ ಕಿರಣ್. ಹಂಗಾಗಿ ಬನ್ನಾರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ BRL ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಇಲ್ಲಿಂದ ತಿಂಡಿ ತಿಂದು ಹೊರಡ್ತೀವಿ. ಇಲ್ಲಿ ರೋಡಲ್ಲಿ ಹೋಗುವಾಗ ಒಂದು ಮತ್ತೆ ಟ್ರೀ ಹೌಸ್ ಕಾಣಿಸ್ತು ನಮಗೀಗ. ಅದು ಯಾವ ಥರ ಮಾಡೋರು ಏನು ಪರ್ಮಿಷನ್ ಕೊಡ್ತಾರೆ, ಹೋಗ್ಬೇಕು ಕೊಡ್ತಾರೆ ಪರ್ಮಿಷನ್. ನೋಡೋಣ ಅಂತ ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ. ಕಾಂತಾರದಲ್ಲಿ ಮನೆ ಮೇಲೆ ಇದು ಏನು ಕೈಲಾಸ ಅಂತ ಮಾಡಿದ್ರಲ್ಲ, ಆ ಥರ ಮಾಡೋರು ಇಲ್ಲಿ ಸಖತ್ತಾಗಿದೆ. ವಾಚ್ ಮಾಡೋ ಜಾಗ. ನೋಡೋಣ. ಆನೆ ಕಾಟಲ್ವ ಇಲ್ಲಿ ಮೇಲೆ ಕೂತ್ಕೊಂಡು ಆನೆನ ವಾಚ್ ಮಾಡೋ ಅಂಥ ಜಾಗ. ಯಾವ ಊರು ಸರ್ ಇದು? ಹುಣಸಾಪಾಳ್ಯ. ಇನ್ನು ತಮಿಳ್ನಾಡು ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಹತ್ರನೇ. ಒಂದು 7 ಕಿಲೋಮೀಟ್ರ್ ಅಷ್ಟೇನಾ? ಬಾರ್ಡ್ರಲ್ಲಿದ್ದೀರಿ. ತಮಿಳೆಲ್ಲ ಚೆನ್ನಾಗಿ ಮಾತಾಡ್ತೀರಾ? ನಾನು ತಮಿಳ್ನಾಡಲ್ಲಿ ಇರೋದು ಆ್ಯಕ್ಚುಲಿ. ಹೌದಾ? ಇವಾಗ ನನ್ನ ಭಟ್ರು ರಜೆಗೆ ಬಂದಿದ್ದೀನಿ. ಹೌದಾ? ಸರ್ಕಲ್ ಸವಲತ್ತುಗಳೆಲ್ಲ ಚೆನ್ನಾಗಿ ಸಿಗ್ತವೆ ಇಲ್ಲಿಗೆ? ಬರ್ತಾ ಇದ್ದಾವ? ಕಡಿಮೆ ಸರ್. ಹೌದಾ? ನೋಡಿ ರಸ್ತೆ ಎಲ್ಲ ಈ ಥರನೇ ಇದೆ. ಇನ್ನೂ ಆಗೇ ಇಲ್ಲ ಅಂತೀರ ರಸ್ತೆಗಳೆಲ್ಲ? ಕೆಲವು ಮಾಡ್ತಾರೆ, ಕೆಲವು ಮಾಡಲ್ಲ. ಯಾಕ್ರೋ ಏನು ಹಿಂಗೆ ಅಟ್ಟಿಸ್ಕೊಬೇಕು ಅಭಿಲಾಷು? ಕೈ ಕಚ್ಕಿರ್ತವೆ ಹಂಗೆ ನೋಡಿರಿ. ಬಾಯಿ ಬಂದಂಗೆಲ್ಲ ಹೋಯ್ತಾ ನಾಯಿಗಳು ನಮಗೆ. ಅಂದರೆ ಈ ಟ್ರೀ ಹೌಸ್ ಮಾಡೋದು ಈ ಆನೆ ಕಾಟ ಮತ್ತು ಈ ಹಂದಿಗಳಿಂದ ತಪ್ಪಿಸ್ಕೊಳಕ್ಕೆ. ಇಲ್ಲಿ ಟಿಬೇಟಿಯನ್ಸ್ ಎಲ್ಲ ಇದಾರಲ್ಲ, ಪರವಾಗಿಲ್ಲ, ಜನ ಹೊಂದ್ಕೊಂತಾರ ಎಲ್ಲ ಜೊತೆ? ಅವ್ರ ಜೊತೆನೇ ಇರೋದು. ಹೌದಾ? ನಾವು ಟಿಬೇಟಿಯನ್ಸ್ ಚೆನ್ನಾಗಿ ಮಾತಾಡ್ತೀವಿ. ಕನ್ನಡ ಮಾತಾಡ್ತಾರ ಟಿಬೇಟಿಯನ್ಸ್ ಎಲ್ಲ? ಕನ್ನಡ ಮಾತಾಡ್ತಾರೆ ಆಲ್ಮೋಸ್ಟ್. ಅದಕ್ಕೆ ಕೇಳಬೇಕು ಅಂತ ಖುಷಿ ಒಂದು ಸ್ವಲ್ಪ ಕನ್ನಡ ಅವ್ರ ಬಾಯಲ್ಲಿ. ಆದ್ರೆ ಕಷ್ಟ ಇಲ್ಲೆಲ್ಲ, ನೀರಿಲ್ಲ, ಮಳೆ ಇಲ್ಲ, ಜೀವನ. ಒಂದು ನದಿನೂ ಬರಲ್ಲ, ಯಾವ್ದು ಅರಿಯಲ್ವ ಇಲ್ಲಿ? ಕಾವೇರಿ ವಾಟರ್ ಇಲ್ಲಿವರೆಗೂ ಬರಲ್ವಾ ನಿಮಗೆ? ಇವಾಗ ಲೈನ್ ಕೊಡ್ತಾ ಇದ್ದಾರೆ, ಫಿನಿಶ್ ಆಗಿಲ್ಲ. ಓಹೋ ಹೋ 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 ನೋಡಿ ಟ್ರೀ ಹೌಸ್. ಮೆಟ್ಲು ಕೈಲಾಸಕ್ಕೆ ಹೋಗ್ತಿದ್ದೀವಿ ಹತ್ಕೊಂಡು. ಅವ್ರಿಗೆ ನಮ್ಗೆ ಕಷ್ಟ ನೋಡಿ ಸಾರ್ ಹಂಗೆ ಹಿಂಗೆ ಅಂತ ಹೇಳ್ಕೊಂತ ಇದ್ರೆ ನಮ್ಗೆ ಇದೇ ಖುಷಿ ಹೊರಗಡೆ ಬಂದಾಗ. ಇದೆಲ್ಲ ಹತ್ತೋದಕ್ಕೆ ಇಂಥದ್ದೆಲ್ಲ ಹತ್ತ ಖುಷಿ. ನೀವು ಕಷ್ಟ ಅಂತ ಅನ್ಕೊಂತೀರ, ನಮ್ಗೆ ಕಷ್ಟನೇ ನೋಡಿ. ಅಲ್ಲ, ನಮ್ಗೆ ಒಂದೊಂದು ದಿನಕ್ಕೂ ಚಂದ ಇದು. ನೀವು ಪ್ರತಿದಿನ ಆನೆ ಹಂದಿಗಳ ಜೊತೆ ಹೋರಾಡೋದು ಇಲ್ಲೆಲ್ಲ ಬರ್ತಾವಲ್ಲ ಸರ್, ಅದಕ್ಕೋಸ್ಕರ ಸೆಕ್ಯೂರಿಟಿ ಮಾಡ್ಕೊಂಡವ್ರೆ. ಇದನ್ನ ನಾವು ಖುಷಿ ಪಡಕತ್ತ ಇದೀವಿ. ಹೊಲಾಡುತ್ತಲ್ಲ ಬಿಡ ಶೇಣಿ. ಹುಷಾರು, ಹುಷಾರಾಗತ್ತೆ. ಪೂರ್ತಿ ಬಿಡ್ಬೇಡಿ ಸರ್ ಒಂದಕ್ಕೆ. ಇಟ್ಕೊಳ್ಳಿ ಇದರಲ್ಲಿ ಅಭಿಲಾಷ. ಇದೆಲ್ಲ ಹೊತ್ತು ಮಾಡೋದು ಕಟ್ಟೋರಲ್ಲಿ ಹೇಳಿ ಇಲ್ಲೆಲ್ಲ. ಹುಷಾರು, ವೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಲ್ವಾ? ಇದೆ ಒಬ್ರಿಗೆ ಅಂತ ಮಾಡೋರು ಇದನ್ನ. ಆ್ಯಕ್ಚುಲಿ ಇಬ್ಬರು ಉಳ್ಕೋಬೋದು ಆರಾಮಾಗಿ ಅಲ್ವಾ ಅಭಿಲಾಷು? ಕ್ಯಾಂಪಿಂಗ್ ಹೆಂಗಿದೆ ಬಂದು ಉಳ್ಕೊಳ್ಳೋಕ್ಕೆ? ಸಕ್ಕತ್ತಾಗಿದೆ. ಆನೆ ನಾವೊಂದು ದಿವಸ ಇವ್ರಿಗೆ ಕೆಲಸ ಮಾಡ್ಬೇಕಿಲ್ಲಿ ನೋಡಿ. ಸಿಂಪಲಾಗಿ ಕಟ್ಕೊಂಡಿರೋದು, ಜಾಸ್ತಿ ಲೋ ಇನ್ವೆಸ್ಟ್ಮೆಂಟು. ಎಷ್ಟು ನೀಟಾಗಿ ಕಟ್ಕೊಂಡವ್ರೆ. ಟಾರ್ಪಲ್ ಹಾಕೋರು ಅಷ್ಟೇ, ಗಳಗಳು ಕಟ್ಟಿದ್ದಾರೆ. ನಾರ್ಮಲ್ಲು ಕಡ್ಡಿಗಳು ತಂತಿ ಸುತ್ತಿದ್ದಾರೆ. ನೀಟಾಗಿ ಎಷ್ಟು ಚೆನ್ನಾಗಿ ಮಾಡವ್ರೆ. ಇಲ್ಲಿಂದ ಹಂದಿಗಳನ್ನೆಲ್ಲ ನೋಡಿ ಡಬ್ಬದಲ್ಲಿ ಹೊಡೆಯೋದು ಇಲ್ಲಿ ಕೂತ್ಕೊಂಡು ಹಿಂಗೆ ಹೊಡಿತಾರೆ. ಅದ್ರೊಳಗೆ ನೋಡಿ ಕಡ್ಡಿ ಆಗುತ್ತೆ, ಹಂದಿಗಳು ಓಡ್ತವೆ. ಅಭಿಲಾಷ್ ಒಂದಲ್ಲ ಇಲ್ಲಿರೋದು, ಸುಮಾರು ಮನೆ ಇದರಲ್ಲಿದೆ ಮರದಲ್ಲಿ ಟ್ರೀ ಹೌಸ್ ಉದ್ದಕ್ಕಿದೆ. ಎಷ್ಟು ಹಂದಿಗಳು ಆನೆಗಳು ಇರಬೇಕು ಲೆಕ್ಕ ಹಾಕೊಳ್ಳಿ ನೀವೇ. ಸುಮಾರು ಎಲ್ಲಾರ ಜಮೀನಿಗೂ ಒಂದು ಟ್ರೀ ಹೌಸ್ ಮಾಡ್ಕೊಂಡವ್ರು ಇಲ್ಲಿ. ಕಷ್ಟ ಇದೆ ಪಾಪ ಅವ್ರಿಗೂ. ಅದ್ರ ಜೊತೆ ಹೆಣ್ಗಡದ ಐತಲ್ಲ ಹಂದಿಗಳ ಜೊತೆ,
ಇದು ಒಂಥರ ಇದ್ರ ಲೈಫು, ವೈಲ್ಡ್ ಲೈಫ್ ವಿಲಾಸ್ ಇದು. ಹೊಂಗೆ ಮರ ವಿಲಾಸ್ ಇದು. ಗಾದೆ ಇದೆ ಗೊತ್ತಾ? ಮಾವಿನ ಹೊಂಗೆಯ ತಳಿರಿನ ತಂಪಿಗೆ ಅಂದರೆ ಅದ್ರ ಎಲೆ ತಂಪು ಅಂತ ಸಿಕ್ಕಾಪಟ್ಟೆ. ಬಿಸಿಲು ಕಾಲದಲ್ಲಿ ಹೊಂಗೆ ಮರ ಮತ್ತು ಮಾವಿನ ಮರದ ಕೆಳಗೆ ಮಲಗಿದ್ರೆ ಎಂಥ ನಿದ್ರೆ ಬರುತ್ತೆ, ಅದು ಎಂಥ ತಂಪು ಅಂತೀರಾ. ಸೈನಿಕ ಮೂವಿ ಆಡೇ ಐತಲ್ಲ, ಹಾಂ, ನನ್ನ ಮನೆ ಅಂಗಿನ ಅರಮನೆ ಎಲ್ಲ ಹೊಂಗೆ ಮರದಡಿಯ ಹುಲ್ಲು ಗುಡಿಸಲೇ ನನಗೆ ಹುಲ್ಲು ತೆಂಗಿನ ಏನದು ಹೊಂಗೆ ಮರದಡಿಯ ಹುಲ್ಲು ಗುಡಿಸಲೇ ನನ್ನ ಗೆಳತಿ, ನನ್ನ ಮನೆ ಇದು ನನ್ನ ಮನೆ. ಎಷ್ಟು ಚೆನ್ನಾಗಿದೆ ಅದು ಹಾಡುಗಳು. ಆದರೂ ತುಂಬ ಕೇರ್ಫುಲ್ಲಾಗಿ ಇಳಿಬೇಕು. ಕೈಲಾಸದಿಂದ ಇಳಿತಿದ್ದೀವಿ ಈಗ. ಇಲ್ಲಿ ಕ್ಯಾಂಪ್ನ ಇವರು ಮಜಾ ಮಾಡೋಕ್ಕಲ್ಲ ಹಾಕೊಂಡಿರೋದು, ಆನೆ ಮತ್ತು ಹಂದಿಗಳಿಂದ ರಕ್ಷಣೆಗೆ ಅಂತ ಮಾಡ್ಕೊಂಡಿರೋದು. ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಪ್ರತಿಯೊಬ್ಬರು ಜಮೀನಿಗೂ ಅವನ್ನ ಓಡ್ಸೋಕ್ಕೆ ಅಂತ ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಯಾವುದೋ ಇದು ಬಂತಲ್ಲಪ್ಪ ಈಗ, ಇದು ಚೆಕ್ ಪೋಸ್ಟ್ ಇದು. ತಮಿಳ್ನಾಡಿಗೆ ಎಂಟ್ರಿ ಆಯ್ತಿದೆ. ಗಡಿ ಇರಬೇಕು. ನಾವು ಬೆಂಗಳೂರಿಂದ ಬನ್ನಾರಿ ಅಮ್ಮನ ದೇವಸ್ಥಾನ. ಇದು ಈಗ ತಮಿಳ್ನಾಡು ಬಾರ್ಡ್ರ ಇದು? ಇದು ಯಾವುದೋ ಕಾಡು ಫಾರೆಸ್ಟ್ ಇದು? ಹೌದಾ? ಓಕೆ, ಎಲ್ಲಿ ಸೇರುತ್ತೆ ಇದು? ಟೈಗರ್ ರಿಸರ್ವರ್ ಇದು. ಹಂಗಾಗಿ ಇಲ್ಲಿ 20 ರೂಪಾಯಿ ನೀವು ಪೇ ಮಾಡಿ ಹೋಗ್ಬೇಕು ಕಾಡು ಇದ್ರೊಳಗೆ. ಸರ್, ಟೈಮಿಂಗ್ ಏನು? ಕ್ಲೋಸಿಂಗ್ ಟೈಮು 9 o'clockವರೆಗುನಾ? ಹಾಂ, ಬರ್ಬೋದು, ಹೋಗೋದು ಬರೋದೆಲ್ಲ 9 o'clockವರೆಗೂ. ಕೆಲವೊಂದು ಜಾಗದಲ್ಲಿ 5:30ಗೆ ಕ್ಲೋಸ್ ಮಾಡ್ತಾರೆ. ಟೈಮಿಂಗ್ ನೋಡ್ಕೋಬೇಕು. ನೆನ್ನೆ ಇದಕ್ಕೆ ಹೋಗಿದ್ವಲ್ಲ, ಹೊಗೆನಕಲ್ಲು, ಅಲ್ಲಿ 5:30ಗೆ ಕಾವೇರಿ ರಿಸರ್ವರ್ ಏನಿತ್ತು, ಫಾರೆಸ್ಟ್ ರಿಸರ್ವರ್, ಅಲ್ಲಿ 5:30ಗೆ ಕ್ಲೋಸ್ ಇತ್ತು. ಅದು ಕರ್ನಾಟಕಕ್ಕೆ ಸೇರುತ್ತೆ. ಇದು ಕರ್ನಾಟಕಕ್ಕೆ ಸೇರುತ್ತೆ. ಇದು ತಮಿಳ್ನಾಡಿಗೆ ಹೋಗ್ತಾ ಇಲ್ಲ. ಇದು ಟೈಗರ್ ರಿಸರ್ವರ್. ಇದು ಇದು ಟೈಗರ್ ರಿಸರ್ವರ್ ಆಗಿರೋದ್ರಿಂದ ಟಿಕೆಟ್ ಇದು ರಾತ್ರಿ 9 ಗಂಟೆವರೆಗೂ ಟೈಮ್ ಇದೆಯಂತ ಇಲ್ಲಿ ಓಡಾಡಕ್ಕೆ. ಇಲ್ಲಿ ದಿಂಬಂ ಘಾಟ್ ಅಂತಾನು ಒಂದು ಇದೆಯಂತೆ ವಿಲಾಸ್. ಇದು ತುಂಬಾ ಚೆನ್ನಾಗಿದೆಯಂತ ಇಲ್ಲಿ. ಹೌದಾ? ಏನದು ಘಾಟ್? ಅದು ಫುಲ್ ಘಾಟ್. ಏನೋ ಒಂದು ಇದಂತೆ ಲೊಕೇಶನ್ ತುಂಬಾ ಚೆನ್ನಾಗಿದೆಯಂತೆ. ಟೈಗರ್ ಸ್ಪಾಟ್ ಆದ್ರೆ ಚೆನ್ನಾಗಿರುತ್ತೆ. ಆನೆ ಸ್ಪಾಟ್ ಆಯ್ತಾ ರೆಕಾರ್ಡ್ ಮಾಡಕ್ಕಾಗಿಲ್ಲ. ಫೆನ್ಸ್ ಹಾಕೋರೆ. ಸೋಲಾರ್ ಅಂತಾನೆ ಇದು. ಸೋಲಾರ್ ಎಲ್ಲ ನಿಜಲ್ಲಿ ಉಳಿಸ್ಕೋಬೇಕು ಬಿಡಿ. ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಚಾಮರಾಜನಗರ, ಐ ಲವ್ ಯು. ಬ್ಯೂಟಿಫುಲ್ ಪ್ಲೇಸ್ ಅಂಡ್ ಬ್ಯೂಟಿಫುಲ್ ಪೀಪಲ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಮ್ದು ಒಂದು ದೊಡ್ಡ ಸಲ್ಯೂಟ್. ಈ ಕಡೆ ತುಂಬಾ ಎಫರ್ಟ್ ಹಾಕಿ ಈಗ ಎಲ್ಲ ಮೇಂಟೈನ್ ಮಾಡ್ತಾರೆ. ತುಂಬಾ ಕೆಲಸ ಇದೆ ಪಾಪ ಅವ್ರಿಗೆ ಇಲ್ಲಿ. ಇನ್ನು ಅಲ್ಲಿಂದ ಏನೊಂದು 1/2 ಕಿಲೋಮೀಟರ್ ಬರಲಿಲ್ಲ ಅಲ್ವಾ? ಇದರಿಂದ ಫಾರೆಸ್ಟ್ ಟಿಕೆಟ್ ತಗೊಂಡ್ಮೇಲೆ ಒಂದು 1/2 ಕಿಲೋಮೀಟರ್ ಆಗಲಿಲ್ಲ. ಇಲ್ಲೊಂದು ಚೆಕ್ ಪೋಸ್ಟ್ ತಮಿಳ್ನಾಡು ಎಂಟ್ರಿಗೆ. ಟಿಕೆಟ್ ತೋರಿಸ್ಬೇಕಾ ಏನು ಕೇಳಂತ ಏನು ಅಂತ ನೋಡೋದು ಅಷ್ಟೇ. ಆಯ್ತಾಯ್ತು. ಚಾಮರಾಜನಗರ ಜಿಲ್ಲಾ ಪೊಲೀಸು ಇಲ್ಲ ವಿಲೇಜ್. ಇದು ಚೆಕ್ ಪೋಸ್ಟ್ ತಮಿಳ್ನಾಡಿಗಿನ ಏನೋ ಗೊತ್ತಿಲ್ಲಪ್ಪ. ಕನ್ನಡ ಮಾತಾಡ್ತಿದ್ರಲ್ಲ ಪೊಲೀಸು? ಇಲ್ಲ, ತಮಿಳ್ನಾಡಲ್ಲ, ಇದು ಕರ್ನಾಟಕನೇ ಅಲ್ವಾ? ಮತ್ತೆ ಇದ್ಯಾಕೆ ಬಿಲ್ ಇಲ್ಲೇ ಹತ್ತತ್ರ ಫಾರೆಸ್ಟ್ ರಿಸರ್ವರ್? ಎರಡೆರಡು ಕಡೆ ಚೆಕ್ ಮಾಡಾಕೇನ. ಆಕ್ಚುಲಿ ಎರಡನೇದು ಏನು ಚೆಕ್ ಪೋಸ್ಟ್ ಬಂತು ಅದೇ ತಮಿಳ್ನಾಡು ಬಾರ್ಡರ್. ಆಕ್ಚುಲಿ ಎಕ್ಸಾಕ್ಟ್ ಬಾರ್ಡರ್ ಕರೆಕ್ಟಾಗಿ ಆ ಬಾರ್ಡ್ರಲ್ಲೇ ಇಟ್ಟವ್ರೆ ಚೆಕ್ ಪೋಸ್ಟ್ನ. ಬಟ್ ಅಲ್ಲಿ ಮಾತಾಡ್ತಿದ್ದವರೆಲ್ಲ ಕನ್ನಡದವರು, ಬೋರ್ಡು ಕನ್ನಡದಿತ್ತು. ತಮಿಳ್ನಾಡವ್ರು ಏನು ಇಟ್ಕೊಂಡಿಲ್ಲ ಅಲ್ಲಿ ಚೆಕ್ ಪೋಸ್ಟ್. ಏನು ಅನಿಸ್ತಾ ಅಭಿಲಾಷ್ ನಿಮಗೆ ಈ ಜರ್ನಿ ಈ ಸರಿ KKTದು ಬಿಟ್ಮೇಲೆ ಇದು ಮಾಡ್ತಾ ಇರೋದು? ಇದು ಒಂಥರ ಯುನಿಕ್ ಇದೆ, ಖುಷಿ ಆಗ್ತದೆ. ನಾವ್ ಹೇಳಿದ್ವಲ್ಲ, ನಾವು ಬೇರೆ ರಾಜ್ಯದಲ್ಲಿ ಹೋದ್ರೆ ನಮ್ದು ಏನು ನಡೆಯಲ್ಲ. ನಮ್ ರಾಜ್ಯದಲ್ಲಿ ಹೋದಾಗ ಅದೇ ನಾವು ಲಾಸ್ಟ್ ಟೈಮು ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮೂರಾಗಿದ್ರೆ ಹಣ ಇಲ್ಲಿ ಮಲ್ಕೋಬೋದಂದ್ರೆ ಮಲ್ಕೊಳ್ಳಿ ಅಂತಾರೆ. ಊಟ ನಮ್ಗೆ ಎಷ್ಟು ಜನ ನಾವು ಊಟ ಅಡಿಗೆ ಮಾಡ್ಕೊಡ್ತೀವಿ, ತಂದ್ಕೊಡ್ತೀವಿ ಮಾಡ್ತೀವಿ. ಇಲ್ಲ ಬೇಡ ನಾವು ಕ್ಯಾಂಪಿಂಗ್ ಅಲ್ಲೇ ಇದೆಲ್ಲ ಮಾಡ್ಕೋತೀವಿ ಅಂದ್ರೂ ಎಷ್ಟು ಜನ ಫೋರ್ಸ್ ಮಾಡಿ ಇಲ್ಲ ಹಾಗೆ ಹೇಗೆ ಅಂತ. ಅಲ್ಲಿ ಬೇರೆ ರಾಜ್ಯದಲ್ಲಿ ನಾವು ಏನಾದ್ರು ಕೇಳಿದ್ರೇನೆ ಒಂಥರ ಏನೋ ಉಳ್ಕೊಳಕ್ಕೆ ಅಲ್ಲಿ ಮುಖ ನೋಡೋರು. ರೋಡಲ್ಲಿ ಉಳಿತೀವಿ ಅಂದ್ರು ಇಲ್ಲ ಹೊರಗಡೆ ಎಲ್ಲರೂ ಉಳಿತೀವಿ ಅಂತ ಹೇಳ್ಕೊಳಿತೀರ. ಅದು ನಾವು ಇದ್ರಲ್ಲಿ ಮಲಗಿದ್ವಲ್ಲ ಸರ್ಕಲ್ ಅಲ್ಲಿ. ಬಟ್ ನಮ್ಮೂರು ನಮ್ಗೆ ಚಂದನಪ್ಪ. ಅಲ್ಲ ಈ ಸರಿ ಮಾತ್ರ ಫಾರೆಸ್ಟ್ ಇದ್ರಲ್ಲಿ ಮೊಸ್ಲೆ ಸಮೇತ ನೋಡಿದ್ವಲ್ಲ ಹೇಳಿ. ಮೊಸ್ಲೆ ನೋಡಿದ್ವಿ, ಆನೆ ನೋಡಿದ್ವಿ, ಇದು ಸಾರಂಗ ನೋಡಿದ್ವಿ. ಏನೆಲ್ಲ ಹುಲಿ ಒಂದು ಸೈಟ್ ಆಗಿಲ್ಲ ಅಷ್ಟೇ. ಇದು ತಮಿಳ್ನಾಡು. ಇಲ್ಲಿ ತಮಿಳ್ನಾಡು ಬಂತಲ್ಲ, ಇಲ್ಲಿ ಮುಗೀತು ಅಂತಿದ್ದಂಗೆ ಇಲ್ಲ ತಮಿಳ್ನಾಡ್ದು ಯಾವ್ದು ಇಲ್ಲ ಅಂದಿದ ತಕ್ಷಣ ಇಲ್ಲಿ ಸ್ಟಾರ್ಟ್ ಆಯ್ತು. ಇದಕ್ಕೂ ದುಡ್ಡು ಕೊಟ್ಟು ಹೋಗ್ಬೇಕಾ? ಇಲ್ಲವೇ ನಾಲ್ಕು ನೋಡಿ ಏನದು ಒಂದು 40 ಕಿಲೋಮೀಟರ್. ವೆಹಿಕಲ್ ಶುಡ್ ಎಕ್ಸಿಸ್ಟ್ ನಿಮಿಷಗಳು ಮತ್ತು ಗರಿಷ್ಠ ಸಮಯ. ಬನ್ನಾರಿ ಚೆಕ್ ಪೋಸ್ಟ್ ವಿತ್ ಎಲ್ಲ ವಾಹನಗಳು 1 hour 30 minutes. ಆ ಟೈಮ್ ಬಿಟ್ಟು ಏನಾದ್ರು ನಾವು ಜಲ್ದಿ ಹೋದ್ರು
ಅಲ್ಲಿ ಫೈನ್ ಹಾಕ್ತಾರೆ, ಸ್ಲೋ ಆಗಿ ಹೋದ್ರು ಫೈನ್ ಹಾಕ್ತಾರೆ. ಜಲ್ದಿ ಹೋದ್ರೆ ಸ್ಪೀಡ್ ಆಗಿ ಬಂದ್ರಿ ಅಂತ ಆಗ್ತಾರೆ, ಸ್ಲೋ ಆಗಿ ಬಂದ್ರೆ ನಿಂತು ಏನ್ ಕೆಲಸ ಮಾಡ್ತಿದ್ರಿ ಅಂತಾನು ಇದಾಗ್ತಾರೆ. ಹೌದು, ಕರೆಕ್ಟ್ ಆ ಟೈಮಿಂಗ್ ಅಲ್ಲೇ ನಾವು ಇದ್ ಮಾಡ್ಕೋಬೇಕು. ಸರ್ ಇನ್ನೊಂದವರೆಗೆ ಬೆಂಗಳೂರು ಟೆಂಪಲ್ இது வந்து யூடியூப் சேனல் சார். நாங்கள் ட்ராவல் பண்ணுறோம். அப்படி ரெண்டாவது நீங்கள் இந்த ஃபாரஸ்ட்டு எடுக்கவே கூடாது. ஆமாம், ஃபாரஸ்ட் வீடியோ எடுக்கக்கூடாது. எடுத்தீங்கன்னா ரெக்கவர் பண்ணி பனிஷ்மெண்ட் சீஸ் பண்ணுவாங்க. இங்கேருந்து எடுக்கக்கூடாதா? டைகர் ரிசர்வ். ஓகே, ஓகேங்களா? ஆனால் சார் இங்கேருந்து எடுக்கக்கூடாதா? அப்படியா? டோட்டலாக இதுலேருந்து தமிழ்நாட்டிலேருந்து. ஓகே ஓகே, சரி. எடுத்தீங்கன்னா கண்டிப்பாக சீஸ் பண்ணிடுவோம். ಓಕೆ, ಕ್ಯಾಮೆರಾ ಚೀಸ್ ಮಾಡಿ ಕೋರ್ಟ್ல ಹ್ಯಾಂಡ್ ಓವರ್ பண்ணிரும். ಪನಿಷ್ಮೆಂಟ್ கிடைக்கும். ಓಕೆ ಓಕೆ, ಸರಿ ಸರ್. ಓಕೆ, ಈಗ 11:59 ಟೈಮು. ಈ ಟೈಮಲ್ಲಿ ಅವ್ರು ನಮಗೆ ಹೇಳಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತ. ಹಂಗಾಗಿ ನಾವು ಇಲ್ಲಿಂದ ವಿಡಿಯೋ ಆಚೆ ಏನೂ ಆಗ್ತಾ ಇಲ್ಲ, ಕೈ ಹಾಕೋದು ಮಾಡೋದೆಲ್ಲ. ನಾವೇನು ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ಕೊಳ್ತೀವಿ. ಓಕೆ, ಇನ್ನು ಸಿಗೋಣ ಬನ್ನಾರಿ ಅಮ್ಮನ ಟೆಂಪಲ್ ಹತ್ರ. ಬನ್ನಾರಿ ಅಮ್ಮನ ಟೆಂಪಲ್ ಹತ್ರ ಬಂದ್ಬಿಟ್ವಿ. ಓಹೋ, ಏನು ಅಭಿಲಾಷ್ ಇದು ಗೊತ್ತಾ? ಹೌದಾ? ಅದು ಇಲ್ಲಿ ಏನೋ ಒಂದು ಯಾವುದಕ್ಕಂತ ಫೇಮಸ್ ಗೊತ್ತಾ? ಇದು ಕಂಪ್ಲೀಟ್ ಯಾವ್ದಾರ ಮಾಟ ಮಂತ್ರ. ಯಾರ ಕಣ್ಣಾಗಿರುತ್ತೆ, ಯಾವ್ದು ಕಣ್ಣು ಬಿದ್ದುಬಿಟ್ಟಿರುತ್ತೆ ತಲೆ ಇದ್ರ ಮೇಲೆ, ಏನೋ ಮಾಡಿಸ್ಬಿಟ್ಟಿರ್ತಾರೆ ದೋಷಗಳು ಇಂಥಕ್ಕೆಲ್ಲ ಬಂದ್ಬಿಟ್ಟು ಇಲ್ಲಿ ಏನಿಲ್ಲ ಅಂತ ಬರೀ ಉಪ್ಪು ಹಾಕಿ ಹೋಗ್ಬೇಕಂತಷ್ಟೇ. ಎಲ್ಲ ಆಗ್ತದೆ ಉಪ್ಪು? ಅಲ್ಲೆಲ್ಲ ಒಳಗೆ ಉಪ್ಪು ಹಾಕಿಸ್ತಾರಂತೆ. ಉಪ್ಪಿಟ್ಟು ಹೋದ್ರೆ ಸಾಕು, ಈ ಎಲ್ಲ ಪರಿಹಾರ ಆಗುತ್ತಂತೆ. ಆಮೇಲೆ ಮಕ್ಳಾಗ್ದವ್ರಿಗೆ ಮಕ್ಕಳು, ಮದುವೆ ಆಗದವ್ರಿಗೆ ತಾಳಿ ಕಟ್ಟೋದ್ರೆ, ಏನೇ ಅದಕ್ಕೂ ಮರಕ ಅನ್ಸುತ್ತೆ, ಇಲ್ಲ ತಾಳಿ ಕಟ್ಟೋದ್ರೆ ಮದುವೆ ಆಗುತ್ತಂತೆ. ಹೋಗಿ ನೋಡಿ, ಇಲ್ಲಿ ಎಷ್ಟು ದೊಡ್ಡ ದೇವಸ್ಥಾನ. ಅಲ್ಲ ನಮ್ಗೆಲ್ಲ ಆಗಿದೆ, ನಮ್ಗೆ ತೊಂದರೆ ಇಲ್ಲ. ಮೊನ್ನೆ ಕಾರ್ಗಿರು ಹೊಡೆಸ್ಕೊಬಿಟ್ವಲ್ಲ, ಅದಕ್ಕಾಗಿ ಸರಿ ಮೈಸೂರು ಮತ್ತೆ ಈ ಚಾಮರಾಜನಗರ ಈ ಕಡೆ ಎಲ್ಲ ಬಂದ ದೇವಸ್ಥಾನಗಳು ಜಾಸ್ತಿ ಸುತ್ತಿದ್ದಾಯ್ತು ಈ ಸರಿ. ನಂಗೂ ಸಿಕ್ಕಾಪಟ್ಟೆ ಲಟ್ಟೆ ಹಚ್ಬಿಟ್ಟೈತೆ. ಹೌದಾ? ಗೊತ್ತಿಲ್ಲ ಏನ್ ಮುಟ್ಟಿದ್ರು ಆಗ್ತಾ ಇಲ್ಲ. ಈ ವರ್ಷ ಸರಿನೇ ಇರಲಿಲ್ಲ. ನೋಡಿ ಇಲ್ಲಿ ಎಷ್ಟು ದೊಡ್ಡ ದೇವಸ್ಥಾನ ಅಭಿಲಾಷ್ ಇದು. ಇದೊಂಥರ ಯೂನಿಕ್ ಆಗಿದೆ ನೋಡಿ, ಈ ಕಡೆಯಿಂದ ಆ ಕಡೆ ಹಿಂಗೆ ಲೈನ್ ತರ ಕೊಟ್ಟವ್ರೆ. ಇವೆಲ್ಲ ಕ್ಯೂ ನಿಂತಿರೋದು. ಅಲ್ಲಿಂದ ಬರ್ಬೇಕು. ನಾವು ಬೇರೆ ಭಾನುವಾರ ಬಂದಿದ್ದೀವಿ, ಈ ಭಾನುವಾರ, ಹಂಗಾಗಿ ಸಿಕ್ಕಾಪಟ್ಟೆ ಕ್ಯೂ. ಅಲ್ಲೇ ಉಪ್ಪು ಹಾಕ್ತಾವ್ರಲ್ಲ, ಅಲ್ಲಿ ನೋಡಿ ಇಲ್ಲಿ ಮರಳು ಗುಡ್ಡೆ ಹೊಡ್ತಂಗೆ. ಮಳಿನ ಗುಡ್ಡೆ ಹೊಡ್ತಾವ್ರೆ ಉಪ್ಪನ್ನ ಹಂಗೆ. ಜಲ್ದಿ ಬೆಳಗ್ಗೆ ಜಲ್ದಿನೇ ಬಂದರೆ ಈಸಿ ಆಗುತ್ತೆ. ಇಲ್ಲಿ ಸಂಜೆ ಹೊತ್ತು ಅಂದರೆ ಸಂಡೇ ಮತ್ತು ಸ್ಯಾಟರ್ಡೆ ಬಂದರೆ ಸಿಕ್ಕಾಪಟ್ಟೆ. ಇಲ್ಲಿಗೆ ಕ್ಲೋಸ್ ಆ್ಯಕ್ಚುಲಿ ಕ್ಯಾಮ್ರಾ, ಇಲ್ಲಿಂದ ಮುಂದಕ್ಕೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಹಂಗಾಗಿ ಇಲ್ಲಿ ಕ್ಲೋಸ್ ಮಾಡ್ತೀವಿ. 3 ಗಂಟೆ ಕ್ಯೂ ಒಳಗಡೆ ಹೋಗಿದ್ದು, ನೋಡೋದ್ರೊಳಗೆ ಬರೋಕ್ಕೆ ಒಳಗೆ 2.5-3 ಗಂಟೆ ಆಗೋಯ್ತು. ಪ್ರಸಾದ ತಗೊಳಕ್ಕೆ ಒಂದು ಕಡಿಮೆ ಅಂದರೆ ಒಂದು 500-600 ಮೀಟ್ರ್ ಕ್ಯೂ ಐತಿ ಈಗ. ಹಾಗಾಗಿ ನಾವು ಪ್ರಸಾದ ವೆಯ್ಟ್ ಮಾಡೋಕ್ಕೆ ಟೈಮಿಲ್ಲ, ಯಾಕೆಂದರೆ ವಾಪಸ್ ಹೋಗ್ಬೇಕು ನಾವು, ಹಂಗಾಗಿ ಹೊರಟ್ಬಿಡೋದು. ಇಲ್ಲಿ ನೋಡಿ, ಇಲ್ಲಿ ದೀಪ ಹಚ್ಚಿದ್ರೆ ಎಲ್ಲ ಪಾಪಗಳು ಕರ್ಮಗಳು ಪ್ರತಿಯೊಂದು ಪರಿಹಾರ ಇಷ್ಟಾರ್ಥಗಳು ಏನೇನಿದ್ದಾವೆ ಎಲ್ಲ ತಡೆದು ಕಾಣಿಸ್ತಾ ಇದೆ ನಮ್ಮ ಆಡಿಯನ್ಸ್ಗೆ, ಬಂಧುಗಳಿಗೆಲ್ಲ ಕಾಣಿಸ್ತಾ ಇದೆಯಾ? ತುಂಬ ಸಂತೋಷ. ಗೀ ಲ್ಯಾಂಪು ಒಂದು 13 ಗೀ ಲ್ಯಾಂಪ್ ಹಚ್ಚಿದ್ರೆ ಫ್ಯಾಮಿಲಿ ವಿಲ್ ಬಿ ಹ್ಯಾಪಿ. 18 ದುಡ್ಡು ಜಾಸ್ತಿ ಬರುತ್ತೆ. ಆಮೇಲೆ ಗೀ ಲ್ಯಾಂಪ್ 21 ಹಚ್ಚಿದ್ರೆ ಎಜುಕೇಷನ್ನು ಚೆನ್ನಾಗಾಗುತ್ತೆ. ಆಮೇಲೆ 27 ಹಚ್ಚಿದ್ರೆ ಗೆಟ್ ಎಂಪ್ಲಾಯ್ಮೆಂಟು, ಜಾಬ್ ಕೆಲಸ ಸಿಗುತ್ತೆ. 33 ಹಚ್ಚಿದ್ರೆ ಲೈಫ್ ವಿಲ್ ಬಿ ಹೆಲ್ದಿ, ಹೆಲ್ದಿ ಆಗುತ್ತೆ. 51 ಆದರೆ ದ ಥಾಟ್ ವಿಲ್ ಬಿ ಸಕ್ಸಸ್ಫುಲ್, ನಾವು ಅನ್ಕೊಂಡಿದ್ದು ಎಲ್ಲ ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ 101 ಹಚ್ಚಿದ್ರೆ ಮ್ಯಾರೇಜ್ಗಿರೋ ಅಡೆತಡೆಗಳೆಲ್ಲ ಕ್ಲಿಯರ್ ಆಗುತ್ತೆ. ಮ್ಯಾರೇಜ್ಗಿರೋ ಅಡೆತಡೆಗಳೆಲ್ಲ ಕ್ಲಿಯರ್. ಆಮೇಲೆ ಮಕ್ಕಳ ಭಾಗ್ಯ, ಮಕ್ಕಳು ಬೇಕು ಅಂದರೆ ಮಕ್ಕಳ ಭಾಗ್ಯ. 1008 ಹಚ್ಚಿದ್ರೆ ಕಂಪ್ಲೀಟ್ ಓವರ್ ಆಲ್ ಪ್ಯಾಕೇಜು. ಇವೆಲ್ಲ ಹಚ್ಚಿದ್ರೆ ಓವರ್ ಆಲ್ ಪ್ಯಾಕೇಜ್ ಸಿಗುತ್ತೆ. 1 ಗೀ ಲ್ಯಾಂಪಿಗೆ 10 ರೂಪಾಯಿ. ನಮಗೆ ಎಲ್ಲದ ಭಾಗ್ಯ ಹಂಗೆ ಸಿಕ್ಬಿಟ್ಟಿದ್ದಾರೆ ಸದ್ಯಕ್ಕೆ ದೇವ್ರ ದಯೆಯಿಂದ, ಹಂಗಾಗಿ ನಾವು ಯಾವುದೂ ಹಚ್ತಾ ಇಲ್ಲ. ಇಲ್ಲೇ ಹಚ್ಚೋದು ದೀಪನ ತಗೊಂಬಂದು. ಇಲ್ಲಿ ನೋಡಿ ಉಪ್ಪು ಅಭಿಲಾಷು, ಉಪ್ಪು ಹಾಕೋದು. ಇದ್ರೊಳಗೆ ಏನೇನಿದೆ? ಉಪ್ಪು, ಮೆಣಸು, ಕಡಲೆಕಾಳು, ಉಪ್ಪು, ಕಲ್ಲು, ಇದು ಕೆಂಪು ಕಲ್ಲು ಉಪ್ಪು ಅಂತಾರೆ ಗೊತ್ತಾ? ರಾಕ್ ಸಾಲ್ಟು, ಹಿಮಾಲಯನ್ ರಾಕ್ ಸಾಲ್ಟ್ ಅಂತಾರೆ. ಇದೆಲ್ಲ ಹಾಕಿದ್ರೆ ಯಾವುದೇ ದೋಷಗಳು, ಪ್ರತಿಯೊಂದು ದೋಷಗಳು ಇದ್ರೂ ನಿರ್ಮೂಲನೆ ಆಗುತ್ತಂತೆ. ಈಗ ತಾಯಿ ಅಮ್ಮ ಇಡೀ ಕರ್ನಾಟಕದ ಜನತೆ ನಿಮ್ಮ ಹತ್ರ ಬರೋಕ್ಕಾಗದೇ ಇರ್ಬೋದು, ಹಂಗಾಗಿ ಎಲ್ಲ ಕರ್ನಾಟಕದ ಜನತೆ ಪ್ರಯುಕ್ತ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ, ಯಾರಿಗೆ ಏನೇ ಸಮಸ್ಯೆಗಳಿದ್ರು ಎಲ್ಲದನ್ನು ಬಗೆಹರಿಸ್ಬಿಡಮ್ಮ. ಇದು ಕರ್ನಾಟಕದ ನನ್ನ ಬಂಧುಗಳ ಪ್ರತಿಯೊಂದು ಜನತೆಗೂ ನಾನು ಉಪ್ಪು ಹಾಕ್ತಾಯಿದ್ದೀನಿ.
ಆಗಲಿ ತಾಯಿ. ಕೆಲವೊಬ್ಬರು ಅಂಗವಿಕಲರಿರ್ತಾರೆ, ಅವ್ರು ಇವ್ರಿಗೆ ಬರೋಕ್ಕಾಗಲ್ಲ, ನಮ್ಮ ವೀಡಿಯೋಸ್ ನೋಡ್ಕೊಂಡು ಅಲ್ಲಿಂದನೇ ಕೈ ಮುಗಿತಾ ಇರ್ತಾರೆ. ಅವ್ರಿಗೆಲ್ಲ ತಾಯಿ ಇಲ್ಲಿಂದನೇ ಆಶೀರ್ವಾದ ಮಾಡಿ. ನೋಡಿ ಇಲ್ಲೂ ಅಷ್ಟೇ ಮಕ್ಕಳ ಭಾಗ್ಯ ಇದು ಅಭಿಲಾಷು. ಅಲ್ಲಿ ಗೊಂಬೆ ಇಟ್ಬಿಟ್ಟು ಉಪ್ಪಾಕ್ತವ್ರು ನೋಡಿ. ದೇವ್ರ ದಯೆಯಿಂದ ತಾಯಿ ಹಂಗೆ ಕೊಟ್ಬಿಟ್ಟಿದ್ದಾರೆ ನಮಗೆ. ಹಂಗಾಗಿ ಸಾಕು, ಇನ್ನು ಜಾಸ್ತಿ ಮಕ್ಕಳು ಭಾಗ್ಯ ಆಗ್ಬಿಟ್ರೆ ಆಮೇಲೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅಲ್ವಾ? ಮಾಡ್ಕೊಳ್ಳೋಣ ಹಾಂ ಬೇಕು. ಅಲ್ಲ ನಿಮಗೆ ಬೇಕೀಗ ಆ್ಯಕ್ಚುಲಿ ಒಂದೇ ಅಲ್ವ ಇರೋದು, ಬೇಕು ಹಾಕಿ ಏನು ಮಾಡೋಣ ಹೋಗಿ. ಅಲ್ಲ ದೀಪ ಹಚ್ಚಿದ್ರೆ ಪ್ರತಿಯೊಂದು ಆಗುತ್ತೆ ಅಭಿಲಾಷ್. ಮದುವೆ ಮತ್ತೆ ಇದ್ಯಾಕೆ ಉಪ್ಪು ಹಾಕೋದು? ಅದೇ ಒಟ್ಟಿನಲ್ಲಿ ಏನು ದೋಷ ಪರಿಹಾರ, ದೋಷ ಪರಿಹಾರ ಅಂತ ಹೇಳಿದ್ರು. ದೇವ್ರ ಕಣ್ಣು ಬೇಕಾದ್ರೆ ತಪ್ಪಿಸ್ಕೋಬೋದಂತೆ, ದೇವ್ರ ಕಣ್ಣಿಂದ ಮನುಷ್ಯರ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ವಂತೆ. ಈ ಹಸುವೆ ಇದು ಸಹಜ ಗುಣ ಮಾನವೊಂದು. ಎಲ್ಲರೂ ಒಳ್ಳೆಯವರೇ, ಆದರೆ ಕೆಲವೊಮ್ಮೆ ಜೊತೆಲಿದ್ದಾಗ ಮೇಲೋಗೋರು ನೋಡಿದಾಗ ಒಂದೊಂದ್ಸರಿ ಎಲ್ಲೋ ಆ ಅಸೂಯೆ ಅನ್ನೋದು ತಾನಾಗಿ ಹುಟ್ಟು ಬಂದ್ಬಿಡುತ್ತೆ. ಎಲ್ಲರಿಗೂ ಬರುತ್ತೆ, ಮಾನವನ ಸಹಜ ಗುಣ. ಅಂಥ ಕಣ್ಣುಗಳು ಕೆಲವೊಮ್ಮೆ ಏನೋ ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಯಾರೇನು ಕೆಟ್ಟವರಲ್ಲ, ಅಂಥ ಇದನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬರಬೇಕಾಗತ್ತೆ. ಇಲ್ಲಿ ನೋಡಿ ಬೀಗ ಕಟ್ಟೋದಿದೆ, ಮತ್ತು ಇಲ್ಲಿ ತೊಟ್ಲಿದೆ, ಎರಡೂ ಇದೆ. ಅದೂ ಇದೆ. ಓಹೋ ಇದು ತೊಟ್ಲು ಮಕ್ಕಳದು. ತಾಳಿಗೂ ಇಲ್ಲ ನನಗೆ, ಅಷ್ಟಕೊಂಬು ಕಟ್ತಾರೆ ತಾಳಿಗೆ. ಮಕ್ಕಳಿಗೆ ಬೇಕಾದ್ರೆ ಅಷ್ಟಕೊಂಬು ಅದೇ ಕಟ್ತಾರೆ. ಓಕೆ ಎರಡು ಇದು ಮಕ್ಕಳದು ಮತ್ತು ಇದು ಮದುವೆ ಎರಡು ಒಟ್ಟಿಗೆ ಕಟ್ತಾರೆ, ಒಂದೇ ಕಂಬ. ಮೇಲೆ ತ್ರಿಶೂಲ ಅಭಿಲಾಷ್ ಇರೋದು ಅಮ್ಮದು. ತೊಟ್ಲು ನೋಡಿ, ಅಲ್ಲಿ ತೊಟ್ಲು ತುಗೋದು ಅಭಿಲಾಷ್, ಅಲ್ಲಿ ತೊಟ್ಲು ತುಗೋದು. ಅದೊಂದು ಬೀಗ ಎಲ್ಲ ಕಟ್ಟವ್ರೆ. ಮಾತ್ರ ಬ್ಯೂಟಿಫುಲ್ ಪ್ಲೇಸು, ತುಂಬ ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಸಖತ್ ಖುಷಿ ಆಯಿತು. ಪಾಪ ಇಲ್ಲಿ ಬರೀ ನೋಡಿ ಮಕ್ಕಳಾಗದಿದ್ದವರಲ್ಲ, ಮದುವೆ ಆದ್ಮೇಲೆ ಮಕ್ಕಳಾಗದಿದ್ದವರಲ್ಲ, ಮದುವೆ ಆಗೋಕ್ಕೂ ಲವರ್ಸ್ಗಳು ಬೇರೆ ಬಂದಿದ್ರು ಅಲ್ಲಿ. ನಾನು ಸುಮ್ಮನೆ ಕ್ಯಾಮ್ರಾ ಹಿಡಿದು ಆಮೇಲೆ ಅವ್ರ ಮನೆಯವ್ರಿಗೆಲ್ಲ ಸಿಗಾಕೊಂಡು ನನಗೆ ಬೈದು, ನನಗೆ ಶಾಪ ಹಾಕಿ, ಆಮೇಲೆ ಅವರು ವಾಪಸ್ ಬನ್ನಾರಿ ಅಮ್ಮನ ಹತ್ರ ಬಂದ್ಬಿಟ್ಟು ನನಗೆ ಹಿಂಗೆ ಮಾಡ್ಬಿಟ್ಟ ಇವನು ಅಂತ ನನಗೇನಾರು ಇಕ್ಕಿ ಬಾಂಬ್ನ ಇವೆಲ್ಲ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರನ್ನೆಲ್ಲ ಹಿಡಿಯೋಕ್ಕೆ ಹೋಗಲಿಲ್ಲ ಕ್ಯಾಮ್ರಾನ. ಲವ್ ಮಾಡ್ತಾ ಇರ್ತಾರಲ್ಲ, ಬನ್ನಾರಿ ಅಮ್ಮ ತಾಯಿ ನನಗೆ ಮದುವೆ ಮಾಡಿಸ್ಕೊಡು ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡು ಇಲ್ಲಿ ಬಂದು ಅದಕ್ಕೂ ಅರ್ಕೆ ಕಟ್ಕೊತಾರೆ. ಏನಿಸ್ತು ನಿಮ್ಗೆ ಖುಷಿ ಆಯಿತಾ? ಬನ್ನಿ. ಇನ್ನೊಂದು ನಾವು ಹೇಳೋದು ಇಷ್ಟಪಡೋದೇನು ಅಂದರೆ, ದೇವರಿಗೆ ಹಣದ ಅವಶ್ಯಕತೆ ಇಲ್ಲ, ನಿಮ್ಮ ಭಕ್ತಿ ಅವಶ್ಯಕತೆ ಇದೆ. ಭಕ್ತಿಯಿಂದ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಏನೋ ಸಣ್ಣ ಪಟ್ಟದೇನು ಕಡಿಮೆ ಅಮೌಂಟ್ನಲ್ಲಿ ಆಗ ಅಷ್ಟು ಒಂದು ಉಪ್ಪು ಒಂದು ಅದು ಇದು ಏನಾರು ಹಾಕಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ದೇವ್ರು ನಿಜ. ಆಮೇಲೆ ಕೆಲವೊಮ್ಮೆ ಅಂಧತ್ವದಲ್ಲಿ ಹಣನ ಕಳ್ಕೊಬೇಡಿ, ಇದಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಾರಿ ಅಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಕನ್ನಡಗಳ ಬಳಕೆಗಳು ತುಂಬ ಮಾಡಿದ್ದಾರೆ ಕೆಲವು ಕಡೆ. ಮೆಜಾರಿಟಿ ಎಲ್ಲ ತಮಿಳ್ನಾಡು ಬಾರ್ಡರ್ ಆಗಿರೋದ್ರಿಂದ ಹೌದು ಜನ ಬರ್ತಾರಲ್ಲ, ಹಂಗಾಗಿ ಕೆಲವು ಕಡೆ 40 ಕಿಲೋಮೀಟರ್ ಇದೆ ಕರ್ನಾಟಕ ಆಗಿರೋದ್ರಿಂದ ಈ ಕಡೆ. ಆದರೆ ಕೆಲವು ಭಾಗದಲ್ಲಿ ಆ ಕರ್ನಾಟಕದಿಂದ ಜನ ಬರೋದ್ರಿಂದ ಕನ್ನಡ ಬಳಕೆನೂ ಮಾಡಿದ್ದಾರೆ, ಕನ್ನಡನೂ ಮಾತಾಡ್ತಾರೆ. ನೆಕ್ಸ್ಟು 2 ಡ್ಯಾಮ್ ಇದೆ. ಇಲ್ಲೊಂದು ಏನೋ ಭವಾನಿ ಸಾಗರ್ ಅಂತ ಒಂದು ಡ್ಯಾಮು, ಮತ್ತು ಹೋಗುವಾಗ ಇನ್ನೊಂದು ಡ್ಯಾಮ್ ಕಡೆಯಿಂದ ಒಂದಿದೆಯಾ ಬರುತ್ತೆ. ಹೌದಾ? ನೋಡ್ತಾ ಇದ್ದೀರಾ? ಎಲ್ಲ ಬರ್ತೀವಿ, ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ಇಲ್ಲಿ. ಎಲ್ಲ ಬರ್ತಾರೆ. ಹೌದು ಖುಷಿ ಆಯಿತು ನಿನ್ನೆಲ್ಲ ನೋಡಿ, ತುಂಬ ಜನ ಮಾತಾಡ್ತಿದ್ದಾರೆ. ಒಳ್ಳೆಯದಾಗ. ಓಕೆ ಬಂಧುಗಳೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಒಂದು ಡ್ಯಾಮ್ ವಿಡಿಯೋ, ಒಳ್ಳೊಳ್ಳೆ ಡ್ಯಾಮ್ ಇದೆ ಇಲ್ಲಿ. ಇನ್ನೊಂದು 2 ಡ್ಯಾಮ್ ಇದಾವಂತೆ. ಒಳ್ಳೆ ಡ್ಯಾಮ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.